ನಿನ್ನೆ ರಾಜೀನಾಮೆ ಕೊಟ್ಟ 12 ಶಾಸಕರು ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಲಿದ್ದಾರೆ. ನಾವೆಲ್ಲರೂ ನಾಳೆ ಅಧಿಕೃತವಾಗಿ ಕೆಜೆಪಿ ಸೇರಲಿದ್ದೇವೆ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ನಡೆದಂತ ಡ್ರಾಮಾ ನಿಮಗೆ ಗೊತ್ತೇ ಇದೆ. ನಿನ್ನೆ ನಾವು ರಾಜೀನಾಮೆ ಕೊಡಕ್ಕೆ ಬರ್ತೀವಿ ಅಂತ ಮೊದಲೇ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ. 11 ಗಂಟೆ ಕೊಟ್ಟಿದ್ರು, ಕೊನೆಗೆ 12 ಗಂಟೆ ಬಂದರು. ಬಂದ ಮೇಲೆ ಸಹ ತಕ್ಷಣ ನಮ್ಮ ರಾಜೀನಾಮೆಯನ್ನು ಸ್ವೀಕಾರ ಮಾಡಿದ್ದೇನೆ. ಕೊನೆಗೂ ಈ ಸರ್ಕಾರ ಉಳಿಸಬೇಕು, ಕುರ್ಚಿ ಉಳಿಸ್ಕೋಬೇಕು ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಇವತ್ತು ನಮ್ಮನ್ನು 11 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಸ್ಪೀಕರ್ ಕೊಠಡಿಯಲ್ಲಿ ಇಟ್ಟು ಅಲ್ಲೇ ಒಂದು ರೀತಿಯ ನಾಟಕ ಆಡುವ ರೀತಿಯಲ್ಲಿ ಇಡೀ ಜಗತ್ತಿಗೆ ಇದೊಂದು ತೋರಿಸುವ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡಿದರು. ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದರು. ಆದರೆ ಈ ರಾಜ್ಯದ ಜನ, ಈ ರಾಜ್ಯದ ಸಂವಿಧಾನ ತಜ್ಞರು, ಈ ರಾಜ್ಯದಲ್ಲಿರುವಂಥ, ಈ ದೇಶದಲ್ಲಿರುವಂಥ ಮಾಧ್ಯಮ ನಿಜವಾಗ್ಲೂ ನಮ್ಮ ಪರವಾಗಿ ನಿನ್ನೆ ನಿಂತಿದೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ನಮ್ಮ ಪರ ನಿಂತಿರುವ ಕಾರಣಕ್ಕಾಗಿ ಇವತ್ತು ಸ್ಪೀಕರ್ ಮೇಲೆ ಒತ್ತಡ ಬಂದು ಕೊನೆಗೆ ನಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವಂಥ ಒಂದು ವ್ಯವಸ್ಥೆ. ಹಾಗೆಯೇ ಐಎಎಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿದ ಸರ್ಕಾರದ ವಿರುದ್ಧ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಉದಾಸಿ ನಿವಾಸದ ಬಳಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ರಾತ್ರೋರಾತ್ರಿ ತರಾತುರಿಯಲ್ಲಿ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದು ಏಕೆ ಅಂತ ಪ್ರಶ್ನಿಸಿದರು. ಅಧಿಕಾರಿಗಳ ವರ್ಗಾವಣೆ ಹಿಂದೆ ಪಿತೂರಿ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದರು. ಇದೇ ವೇಳೆ 12 ಶಾಸಕರ ಹಿಂದೆ ಸರ್ಕಾರ ಗುಪ್ತಚರ ಅಧಿಕಾರಿಗಳನ್ನು ಬಿಟ್ಟಿದ್ದು ಶಾಸಕರ ಚಲನವಲನಗಳ ಮೇಲೆ ಕಣ್ಣಿಟ್ಟಿದೆ ಅಂತ ಗಂಭೀರ ಆರೋಪ ಮಾಡಿದರು. ಪ್ರಮುಖ ಐಎಎಸ್ ಅಧಿಕಾರಿಗಳನ್ನ ಇಂಧನ ಇಲಾಖೆ ಸೇರಿ ಬದಲಾವಣೆ ಮಾಡುವಂತ ಒಂದು ದುಷ್ಕೃತ್ಯವನ್ನು ಇವತ್ತು ಸರ್ಕಾರ ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಸಿಒ ಎಲ್ಲರೂ ಸೇರಿಸಿ ಇವತ್ತು ತಕ್ಷಣದಲ್ಲೇ ಆದೇಶ ಜಾರಿಗೆ ಬರುವಂತೆ ಈ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿದೆ. ಇದರ ಹಿಂದೆ ಬಹಳ ದೊಡ್ಡ ಒಂದು ಪಿತೂರಿ, ಬಹಳ ದೊಡ್ಡ ಒಂದು ಷಡ್ಯಂತ್ರ ಇದೆ ಅಂತ ಸಹಜವಾಗಿ ಜನಕ್ಕೆ ಇವತ್ತು ಅನ್ನಿಸ್ತಾ ಇದೆ. ಅದರ ಸಲುವಾಗಿ ಇವತ್ತು ಸರ್ಕಾರ ಇದಕ್ಕೆ ಉತ್ತರ ಹೇಳಬೇಕು. ಬೇರೆ ಬೇರೆ ಕಾರಣಕ್ಕಾಗಿ ಇವತ್ತು ಮುಖ್ಯವಾಗಿ ಶಾಸಕರ ಹಿಂದೆ ಗೂಢಚಾರ ಇಲಾಖೆಯನ್ನೇ ಬಿಟ್ಟಿದ್ದಾರೆ. ಯಾವ ಶಾಸಕರು ಎಲ್ಲಿ ಹೋಗ್ತಾರೆ, ಯಾವ ಶಾಸಕರು ಏನು ಮಾಡ್ತಿದ್ದಾರೆ, ಉದಾಸಿ ಏನು ಮಾಡ್ತಾರೆ, ಶೋಭಾ ಏನು ಮಾಡ್ತಾರೆ ಅಂತ ನಾನು ಸರ್ಕಾರಕ್ಕೆ ಒಂದೇ ಒಂದು ವಿನಂತಿ ಮಾಡ್ತೀನಿ. ನಮ್ಮ ವಿರುದ್ಧ ಒಂದು ಗೂಢಚಾರ ಇಲಾಖೆಯನ್ನು ಬಿಡುವ ಬದಲು ದಯಮಾಡಿ ಯಾರು ಅಕ್ಕಿಯನ್ನು ಕಳ್ಳಸಾಗಣೆ ಮಾಡ್ತಾರೆ ಈ ರಾಜ್ಯ